ಒತ್ತಡ ರಹಿತವಾದಂಥ ಜೀವನ, ಖುಷಿಯಾಗಿರಬೇಕು, ನಮ್ಮ ಬ್ರೈನ್ ಮೆದುಳು ಆಕ್ಟಿವ್ ಆಗಿರಬೇಕು, ನಾವು ಅಂದ್ಕೊಂಡಿದ್ದು ಮನಸ್ಸಿನಲ್ಲಿ ಸಾಧಿಸಬೇಕು, ಸದಾ ಒಂದು ಲವಲವಿಕೆಯಿಂದ ಚೈತನ್ಯಯುತವಾಗಿ ಸುಸ್ತು ಇಲ್ಲದೆ ಚೆನ್ನಾಗಿರ್ಬೇಕು ಅಂತ ಹೇಳಲಿಕ್ಕೆ ಒಬ್ಬ ಮನುಷ್ಯನಿಗೆ ಅವನ ಬ್ರೈನ್ ಅಥವಾ ಅವನ ಮೆದುಳು ಸರಿಯಾಗಿ ಕರೆಕ್ಟ್ ಆಗಿ ಕಾರ್ಯಪ್ರವೃತ್ತರಾಗಿರ್ಬೇಕು. ಸರಿಯಾಗಿ ನಿದ್ದೆ ಇಲ್ಲ, ಮನೇಲಿ ಏನೋ ಖಿನ್ನತೆ ವಾತಾವರಣ ಇದೆ, ಡಿಪ್ರೆಷನ್ ಇದೆ, ಆಂಗ್ಸೈಟಿ ಇದೆ, ಸ್ಟ್ರೆಸ್ ಇದೆ, ಟೆನ್ಷನ್ ಇದೆ. ಇದೆಲ್ಲದಕ್ಕೂ ಸಾವಿರಾರು ಕಾರಣಗಳಿರ್ಬೋದು. ಅದಕ್ಕೆ ಸರಿ ಮಾಡ್ಕೊಳ್ಳೋಕೆ ಸುಮಾರು ಕಾರಣಗಳಿದೆ. ನಮ್ಮ ದೇಹದಲ್ಲಿ ಈ ಪ್ರಕ್ರಿಯೆಗಳು, ಪ್ರೋಟೀನ್ಗಳ ಉತ್ಪಾದನೆಗಳು, ಪ್ರೋಟೀನ್ ನಾಶ ಆಗುವಿಕೆ, ಒಳ್ಳೆ ಕೆಮಿಕಲ್ಗಳ ಉತ್ಪಾದನೆ, ಕೆಮಿಕಲ್ಗಳ ನಾಶವಾಗುವಿಕೆ, ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಮನುಷ್ಯ ಯಾವಾಗ ಕುಕ್ಡ್ ಮೀಟ್, ಬೇಯಿಸಿದ ಮಾಂಸವನ್ನು ತಗೊಳಕ್ ಶುರು ಮಾಡಿದ್ನೋ ಆಗ ಸಡನ್ ಆಗಿ ಕೆಲವೇ ಸಾವಿರ ವರ್ಷಗಳಲ್ಲಿ ಅವನ ಬ್ರೈನ್ ನ ಸೈಜ್ ಡೆವಲಪ್ ಆಗ್ಬಿಡ್ತು, ದೊಡ್ಡದಾಗ್ಬಿಡ್ತು. ನಾನಿಲ್ಲಿ ಮನುಷ್ಯ ವೆಜಿಟೇರಿಯನ್ ಆಗಿರ್ಬೇಕು, ನಾನ್ ವೆಜಿಟೇರಿಯನ್ ಆಗಿರ್ಬೇಕು ಅನ್ನೋ ಒಂದು ಡಿಬೇಟಿಗೆ ನಾನು ಇಲ್ಲಿ ಹೋಗ್ತಾ ಇಲ್ಲ. ವೈಜ್ಞಾನಿಕ ಒಂದು ರಹಸ್ಯವನ್ನ ಬಿಚ್ಚಿಡ್ತಾ ಇದ್ದೀನಿ ಅಷ್ಟೇ. ಅದು ತಿಂದಾಗ, ಅದು ತಗೊಳಕ್ ಶುರು ಮಾಡಿದ್ಮೇಲೆ ಮನುಷ್ಯ ಡೆವಲಪ್ ಆದ. ಅಂದ್ರೆ ಇದರ ಅರ್ಥ ಈ ಒಂದು ಇದರಲ್ಲಿರುವಂತ ಒಂದು ಕೆಮಿಕಲ್ಗಳು, ಈ ಆರ್ಗನ್ ಮೀಟ್ಗಳಿರುವಂತ ಕೆಮಿಕಲ್ ಏನಿದೆ, ನಮ್ಮ ಬ್ರೈನ್ ನ ಡೈರೆಕ್ಟ್ ಸ್ಟಿಮ್ಯುಲೇಟ್ ಮಾಡ್ತವೆ, ಬ್ರೈನ್ ನ ಸೈಜ್ ಇಂಪ್ರೂವ್ ಆಗಿ ಡೆವಲಪ್ ಮಾಡುತ್ತೆ, ಮತ್ತು ಮನುಷ್ಯನ ಕ್ರಿಯೇಟಿವಿಟಿ ಇಂಪ್ರೂವ್ ಆಯ್ತು ಇದೆಲ್ಲ ತಿಂದ್ಮೇಲೆ. ಸೊ ಹಾಗಾಗಿ ಕ್ರಿಯೇಟಿವಿಟಿ ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ ಈ ಆಹಾರಗಳನ್ನ, ಇದರಲ್ಲಿರುವಂತ ಕೆಮಿಕಲ್ ಇರುವಂತ ಆಹಾರಗಳನ್ನ ನಾವು ತಿಂದಾಗ ನಮಗೆ ಹೆಚ್ಚು ಸಿಗುತ್ತೆ. ಕಡಿಮೆ ಇದ್ದವ್ರಲ್ಲಿ ಇದು ಸ್ವಲ್ಪ ಡೆವಲಪ್ ಆಗ್ತಾ ಬರುತ್ತೆ.